ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು ಇವೆಲ್ಲದರಿಂದ ಕೂಡ ಶೀಘ್ರವಾಗಿ ಹೊರಗಡೆ ಬರಬೇಕು ಅಂತಂದ್ರೆ ನಿಮಗಿರುವಂತಹ ಒಂದೇ ಒಂದು ಸರಳವಾಗಿರುವಂತಹ ಪರಿಹಾರ ಉಪಾಯ ಅಂತಂದ್ರೆ ಅಕ್ಷಯ ವೃಕ್ಷವನ್ನ ನೀವು ಬರ್ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಸಾಕಷ್ಟು ಜನ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿದ್ದಾರೆ. ಅವರ ಜೀವನದಲ್ಲಿ ಆಗ್ತಾ ಇದ್ದಂತಹ ಸಮಸ್ಯೆಗಳಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಸೊ ಇವತ್ತು ಕೂಡ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀನಿ ಗುರುಗಳೇ. ಉದ್ದವಾಗಿ ಪ್ರಶ್ನೆಯನ್ನ ಕೇಳೋದು ಬೇಡ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕೇಳೋಣ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಅಷ್ಟೈಶ್ವರ್ಯ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಎಲ್ಲರೂ ಕೂಡ ಅಪೇಕ್ಷೆ ಮಾಡ್ತಿರ್ತಾರೆ ನಮಗೂ ಸಿಗಬೇಕು ಅಂತ. ಶೀಘ್ರವಾಗಿ ಸಂಪತ್ ಪ್ರಾಪ್ತಿಗಾಗಿ ಒಂದು ವರ್ಡಲ್ಲಿ ತಿಳಿಸ್ಕೊಡಿ ಗುರುಗಳೇ, ಏನು ಮಾಡಬೇಕು ಅಂತ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಿಮಗೂ ಇಂಥ ಪ್ರಶ್ನೆಗಳು ಬರಬಹುದೇನೋ, ಕೊಡ್ತಾ ಬನ್ನಿ. ಇಲ್ಲಿ ಏನು ಅಂತಂದರೆ, ಸಂಪತ್ ಪ್ರಾಪ್ತಿಗೆ ಹಲವು ದಾರಿಗಳಿದ್ದಾವೆ. ಅದಕ್ಕಾಗಿ ಇಲ್ಲಿಂದ ನಾನು ಒನ್ ವರ್ಡ್ ಆನ್ಸರ್ ಅಂತ ಮಾಡಲಿಕ್ಕೆ ಹೊರಟ್ರೆ, ಶಂಖದಲ್ಲಿ ಶರ್ಷಪವನ್ನು ಹಾಕುವಿಕೆ. ಶರ್ಷಪ ಅಂದರೆ ಬಿಳಿ ಸಾಸಿವೆಯನ್ನು ಶಂಖದಲ್ಲಿ ಹಾಕುವಿಕೆ, ಮನೆಯೆಲ್ಲ ಸ್ವಲ್ಪ ಸ್ವಲ್ಪವಾಗಿ ಹರಡುವಿಕೆ. ಇಷ್ಟನ್ನು ಮಾಡಿಕೊಳ್ಳುತ್ತಾ ನಿಮಗೆ ನಿಧಾನವಾಗಿ ಮಂದಗತಿಯಲ್ಲಿ ಬರ್ತಿತ್ತಲ್ಲ ಧನಾಗಮನ, ಇದೀಗ ಶೀಘ್ರವಾಗಿ ಅತ್ಯಂತ ಶೀಘ್ರವಾಗಿರತಕ್ಕಂಥ ಸ್ಪೀಡ್ ಜಾಸ್ತಿ ಆಗ್ತಕ್ಕಂಥ ಧನಾಗಮನಕ್ಕೆ ಶಂಖದಿಂದ ಬಂದರೆ ತೀರ್ಥ ಅಂತ ನೀವು ಕೇಳಿದ್ದೀರಲ್ಲ, ಆ ಶಂಖದಿಂದ ಬಿಳಿ ಸಾಸಿವೆ ನಿಮ್ಮ ಮನೆಯೆಲ್ಲ ಹರಡತಕ್ಕಂತಹದ್ದು. ಇದು ಭಾನುವಾರ, ಮಂಗಳವಾರ, ಗುರುವಾರ ಇಷ್ಟೂ ದಿನಗಳು ನಿಮ್ಮ ಸಮಯ, ಯಾವ ಸಮಯವಾದರೂ ಕೂಡ ಅಷ್ಟೇ ಸ್ವಲ್ಪ ಮನೆಯೆಲ್ಲ ಹರಡತಕ್ಕಂತಹದ್ದನ್ನು ಯಾರು ಹಾಕ್ತಾರೋ ಅವರು ಬೆಲ್ಲದ ಪಾನಕವನ್ನು ಇದಾಕಿದ ನಂತರ ಸ್ವೀಕಾರ ಮಾಡುವಂಥದ್ದು. ಒಮ್ಮೆ ಪರೀಕ್ಷೆ ಮಾಡಿ ನೋಡಿ, ಸಂಪತ್ತು ತುಂಬ ಶೀಘ್ರವಾಗಿ ಮನೆಗೆ ಬರುವುದು. ಇಷ್ಟು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತಿಳಿಸ್ಬಿಟ್ರಿ ಗುರುಗಳೇ. ಎಲ್ಲೋ ಒಂದು ಕಡೆ ಶಂಖದಿಂದ ಬಂದರೆ ತೀರ್ಥ ಅಂತ ಮಾತೇ ಇದೆ. ಜೊತೆಗೆ ಶಂಖದಿಂದ ನಾವು ಬಿಳಿ ಸಾಸಿವೆಯನ್ನು ಮನೆಯಲ್ಲಿ ನಾವು ಭಾನುವಾರ, ಮಂಗಳವಾರ, ಗುರುವಾರದ ದಿನ ಹಾಕ್ದಾ ಬರೋದ್ರಿಂದ ಸಂಪತ್ತು ಶೀಘ್ರವಾಗಿ ಬರುತ್ತೆ ನಮ್ಮ ಮನೆಗೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಾನು ಕೇಳಿದೆ ಗುರುಗಳೇ ಒಂದೇ ಒಂದು ವರ್ಡಲ್ಲಿ ಆನ್ಸರ್ ಬೇಕು ಅಂತ. ಅದಕ್ಕೂ ಕೂಡ ನನ್ನ ಹತ್ರ ರೆಮಿಡಿ ಇದೆ ಅಂತ ಗುರುಗಳು ತಿಳಿಸೇ ಬಿಟ್ಟರು, ಒಂದು ವರ್ಡಲ್ಲಿ ಆನ್ಸರು. ಸೊ ನಿಮಗೆ ಸಂಪತ್ತು ಪ್ರಾಪ್ತಿ ಆಗಬೇಕು ಶೀಘ್ರವಾಗಿ ಅಂತಂದರೆ ಗುರುಗಳು ತಿಳಿಸಿರುವಂಥ ಈ ರೆಮಿಡಿಯನ್ನು ಫಾಲೋ ಮಾಡಿ. ನಮಸ್ಕಾರ.